ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ. ಈ ವಿಡಿಯೋ ಹೈಲೈಟ್ಸ್ ಏನಂದರೆ, ಇವತ್ತಿನ 56% ರಿಸರ್ವೇಷನ್ ಹಾಗೂ KAS ಕೋರ್ಟ್ ಕೇಸ್ ಏನಾಯಿತು, ನೆಕ್ಸ್ಟ್ ಹಿಯರಿಂಗ್ ಯಾವಾಗ, ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ ಯಾವಾಗ ಸಾಲ್ವ್ ಆಗುತ್ತೆ, ಹೊಸ ಅಧಿಸೂಚನೆ ನೋಟಿಫಿಕೇಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಂಬರ್ ಆಫ್ ಗೌರ್ಮೆಂಟ್ ಜಾಬ್ಸ್ ವೇಕೆಂಟ್ ಎಷ್ಟೊಂದಿದ್ದಾವೆ, KAS ಆಸ್ಪಿರೆಂಟ್ಸ್ ಸಿಚುವೇಷನ್ ಏನು, ACSAT ಆಸ್ಪಿರೆಂಟ್ಸ್ ಸಿಚುವೇಷನ್ ಏನು, PSI PC ಆಸ್ಪಿರೆಂಟ್ಸ್ ಸಿಚುವೇಷನ್ ಏನು ಮಾಡಬೇಕು, ನೆಕ್ಸ್ಟು ಇಂಜಿನಿಯರಿಂಗ್ ಡಿಪ್ಲೊಮಾ ಆಸ್ಪಿರೆಂಟ್ ಸಿಚುವೇಷನ್ ಏನು, ಇದರ ಬಗ್ಗೆ ಎಲ್ಲ ಈ ವಿಡಿಯೋಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಈ ದಿನ ಅಂದರೆ 12 ಫೆಬ್ರವರಿ 2026ರಂದು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿದ್ದ ಕೇಸುಗಳು ಯಾವುದಾದ್ರು ಅಂದರೆ 56% ರಿಸರ್ವೇಷನ್ ರಿಲೇಟೆಡ್ ಕೇಸ್ ಆ್ಯಂಡ್ KAS ರಿಲೇಟೆಡ್ ಕೇಸ್ ಆ್ಯಂಡ್ KAS ಕನ್ನಡ ಮೀಡಿಯಂ ರಿಲೇಟೆಡ್ ಕೇಸ್. ಇದರ ಎಲ್ಲರದ ಒಂದು ಹಿಯರಿಂಗ್ ಆಗಬೇಕಾಗಿತ್ತು, ಬಟ್ ಇಟ್ ಗಾಟ್ ಅಡ್ಜರ್ನ್ಡ್. Why? What is the reason? Due to the lack of time and also Advocate General unavailability. ಸೊ ಇದರಿಂದ ಈ ಕೇಸನ್ನು ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿದೆ. ಅದರ ಡೇಟ್ ಏನಂದರೆ 2 ಮಾರ್ಚ್ 2026. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ಈ ಕೇಸ್ ಯಾವಾಗಿಂದ ನಡೀತಿದೆ? ಸೊ ನಾನೊಂದು ಡೇಟ್ ತಗೊತೀನಿ. 27 ನವಂಬರ್ ಹಿಯರಿಂಗ್ ಇತ್ತು, ಮತ್ತೆ ಪೋಸ್ಟ್ಪೋನ್ ಆಯಿತು ಜನವರಿ 20ಕ್ಕೆ, ಸುಮಾರು 40 ಡೇಸ್. ಮತ್ತೆ ಹಿಯರಿಂಗ್ ಬಂತು ಫೆಬ್ರವರಿ 12ಕ್ಕೆ, 22ಗಳ ದಿವಸ ವೇಸ್ಟ್ ಆಯಿತು ವಿದ್ಯಾರ್ಥಿಗಳದು. ಮತ್ತೆ ಇವತ್ತು ಸಹ ಪೋಸ್ಟ್ಪೋನ್ ಆಯಿತು. ಮತ್ತೆ ನೆಕ್ಸ್ಟ್ ಹಿಯರಿಂಗು ಮಾರ್ಚ್ 2ಕ್ಕೆ ಅಂತ ಹೇಳಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳ ಒಂದು 22 ದಿವಸಗಳ ಕಾಲ ಟೈಮ್ ವೇಸ್ಟ್. ಡೂ ಯು ಥಿಂಕ್ ಮಾರ್ಚ್ 2ನೇ ತಾರೀಕು ಸಹ ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ? ಯಾವುದೇ ಕಾರಣ ಬರೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಬಂದಿದೆ ಮಾರ್ಚ್ 23ನೇ ತಾರೀಕು ಆಗಿರುತ್ತೆ. ಸೊ ಈ ತರ ಪೋಸ್ಟ್ಪೋನ್ಗಳ ಮೇಲೆ ಪೋಸ್ಟ್ಪೋನ್ಗಳ ಮೇಲೆ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ಇದಾದ ಮೇಲೆ ZP ಎಲೆಕ್ಷನ್ ಬರುತ್ತೆ. ಸೊ ಆ ZP ಎಲೆಕ್ಷನ್ ಬಂದಾಗ ಮೋಡ್ ಆಫ್ ಕೋಡ್ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಟ್ಟು ಒಂದು 3 ತಿಂಗಳ ಕಾಲ ಮತ್ತೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅನ್ನ ಡಿಲೇ ಮಾಡ್ತಾರೆ. ಸೊ ನಿಯರ್ಲಿ 1 year ಈಸ್ ವೇಸ್ಟೆಡ್ ಡ್ಯೂ ಟು ದ ಹ್ಯೂಜ್ ಡ್ರಾಮಾ ಆಫ್ ಇಂಟರ್ನಲ್ ರಿಸರ್ವೇಷನ್ ಬಂತು ಅಂತ ಹೇಳ್ಬಿಟ್ಟು ಒಂದು 3 monthsಲ್ಲೇ ಈ ಇಂಟರ್ನಲ್ ರಿಸರ್ವೇಷನ್ ಇಶ್ಯೂನ ಸಾಲ್ವ್ ಮಾಡಿಬಿಟ್ಟು ಮತ್ತೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಇನ್ನೊಂದು 6 ತಿಂಗಳಾದ್ರೆ 2 ವರ್ಷ ಆಗುತ್ತೆ. ಸೊ 2 ವರ್ಷಗಳ ಕಾಲ ವಿದ್ಯಾರ್ಥಿಗಳು ಓದಿ ಅವರ ನಾಲೆಡ್ಜ್ ಅನ್ನ ಎಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಯೋಚನೆ ಮಾಡಿ. ಇವತ್ತು ಓದಿರೋದನ್ನ ನಾಳೆ ರೀಕಾಲ್ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ. 2 ವರ್ಷ ಓದಿರೋ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಅವನ ನಾಲೆಡ್ಜ್ ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾನೆ? ಅವನ ನಾಲೆಡ್ಜ್ ಎಲ್ಲಿ ಹೊರಗಾಗ್ತಾನೆ? ನೆನಪಲ್ಲಿ ಇಟ್ಕೊಳ್ಳಿ, ನೀವು ಸುಮಾರು 1.5 ವರ್ಷದಿಂದ ಏನೇನು ಓದಿದ್ದೀರಾ, ಪ್ರತಿ ತಿಂಗಳ PG ಫೀಸ್ ಮತ್ತೆ ನಿಮ್ಮ ಫುಡ್ನ ಖರ್ಚು ಇದನ್ನೆಲ್ಲ ಯಾರು ಕೊಡ್ತಾರೆ? ಇದರಿಂದ ನಿಮ್ಮ ತಂದೆ ತಾಯಿ ಹಾಗೂ ಕುಟುಂಬದ ಮೇಲೆ ಎಷ್ಟೊಂದು ಆರ್ಥಿಕ ಒತ್ತಡ ಬೀಳ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿದ್ಯಾ? ನಿನ್ನೆ ಒಂದು ಪ್ರತಿಭಟನೆ ನಡೀತು, ಅದರಲ್ಲಿ ಎಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದ್ರಿ. ಯೋಚನೆ ಮಾಡಿ, ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಫ್ಯೂಚರ್ ಹೆಂಗಿರುತ್ತೆ ಅಂತ. ಇನ್ನ 1 ವರ್ಷ ರಿಕ್ರೂಟ್ಮೆಂಟ್ಸ್ ಆಗೋದಿಲ್ಲ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಹೀಗೀಗೆ ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ. ರೀಸನ್ ಏನು? ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ ಸಾಲ್ವ್ ಮಾಡಕ್ಕೆ ಏನಕ್ಕಾಗ್ತಿಲ್ಲ? ನಿಮ್ಗೆ ಇದೊಂದೆಲ್ಲ ಒಂದು ಸಿಲ್ಲಿ ಅನ್ಸ್ತಿಲ್ವಾ? ಬರೀ ಅಡ್ವೊಕೇಟ್ ಜನರಲ್ ಬಂದಿಲ್ಲ, ಟೈಮ್ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಾವು ಪೊಲಿಟಿ ಓದ್ತೀವಿ, ಲಕ್ಷ್ಮೀಕಾಂತ್ ಓದ್ತೀವಿ, RS ಶರ್ಮಾ ಬುಕ್ಸ್ ಓದ್ತೀವಿ, NCERTಗಳು ಓದ್ತೀವಿ, ಹಿಸ್ಟ್ರಿ, ಎಕನಾಮಿಕ್ಸ್ ಎಲ್ಲ ಓದ್ತೀವಿ, ಎಥಿಕ್ಸ್ ಓದ್ತೀವಿ, ಇಷ್ಟೊಂದೆಲ್ಲ ಓದ್ತೀವಿ. ಇದ್ರ ಬಗ್ಗೆ ಯಾವುದೇ ಒಂದು ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಕೊಡೋ ಕೆಪಾಬಿಲಿಟಿ ನಮ್ಮಲ್ಲಿದೆ. ಬಟ್ 1.5 ವರ್ಷದಿಂದ ನಮ್ಮೊಟ್ಟಿಗೆ ಏನು ನಡೀತಿದೆ, ನಮ್ಮೊಟ್ಟಿಗೆ ಏನೇನೆಲ್ಲ ಆಗ್ತಿದೆ, ಎಕ್ಸಿಕ್ಯೂಟಿವ್ ಏನು ಮಾಡ್ತಿದೆ, ಜುಡಿಷರಿ ಏನು ಮಾಡ್ತಿದೆ, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಏನಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳಿಕ್ಕೆ ಏನಕ್ಕಾಗ್ತಿಲ್ಲ. ಬರೀ 10 ದಿವಸದಲ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ 10 ದಿವಸಗಳು ಒಂದು 100 ದಿವಸಗಳಾದ್ರೂ ಆ 10 ದಿವಸಗಳು ಮುಗಿಯೋದಿಲ್ಲ. ಇಷ್ಟೊಂದೆಲ್ಲ ಓಪನ್ ಆಗಿ ಎಲ್ಲ ಹೇಳ್ತಿದ್ದಾರೆ. ಮತ್ತೆ ನಿಮ್ಗೊಂದು ವಿಡಿಯೋ ಇವಾಗ ತೋರಿಸ್ತೀನಿ. ವಿವರವಾದಂಥ ಉತ್ತರ ಕೊಡಲಾಗಿದೆ. ಇವರು 384 ಮಂದಿ KAS ಗೆಜೆಟೆಡ್ ಪ್ರೊಫೆಷನಲ್ಸ್ದು ಯಾವಾಗ ಮುಗಿತಂದರೆ ಅದು ಎವಲ್ಯೂಷನ್ ನಡೀತಾ ಇದೆ. ಬರುವಂಥ 20 ದಿನಗಳೊಳಗಾಗಿ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಎರಡನೇದಾಗಿ ನೀವು KAS ನೇಮಕಾತಿಗೆ ಅನ್ವಯ ಆಗ್ತದೆ ಅಂದರೆ ಸದನದಲ್ಲೇ ಒಬ್ಬ ಮಿನಿಸ್ಟರ್ ಆನ್ ಬಿಹಾಫ್ ಆಫ್ ಕರ್ನಾಟಕ ಹೇಳ್ತಾರೆ 20 ದಿವಸಗಳಲ್ಲಿ KAS ಪ್ರೊಸೆಸ್ ಮುಗಿಸ್ತೀವಿ ಅಂತ. ಅಲ್ಲೇ ಇಷ್ಟರ ಮಟ್ಟಿಗೆ ಅವ್ರು ಓಪನ್ ಆಗಿ ಹೇಳ್ತಿದ್ದಾರೆ, ಬಟ್ ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲರೂ ನಮಗೆಲ್ಲ ಹೇಳ್ತಾರಲ್ಲ 10 ದಿವಸದಲ್ಲಿ ಆಗುತ್ತೆ ಮತ್ತೆ 20 ದಿವಸದಲ್ಲಿ ಆಗುತ್ತೆ ಅಂತ, ಇದಕ್ಕೆಲ್ಲ ಅಕೌಂಟಬಿಲಿಟಿ ಎಲ್ಲಿದೆ? ನಾವು ಹೀಗೆ ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಹೋಗುತ್ತೆ.
ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಇನ್ನ ಒಂದು ವರ್ಷ ಏನು ರೆಕ್ರೂಟ್ಮೆಂಟ್ ಆಗೋದಿಲ್ಲ, ಜಸ್ಟ್ ಬಿಫೋರ್ ದ ಎಲೆಕ್ಷನ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಗೌರ್ಮೆಂಟ್ ಅದು ಇದು ಅಂದ್ಕೊಂಡ್ಬಿಟ್ಟು ಮತ್ತೆ ಅದರ ಆರ್ಡರ್ ಕಾಪಿ ಕೊಡೋದಕ್ಕೆ 2-3 ವರ್ಷ ಆಗುತ್ತೆ. ಸೊ ಇವಾಗಿಂದ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಹೊಸ ಅಧಿಸೂಚನೆ ಆದ್ರೆ ಅವನಿಗೆ ಕೈಗೆ ಆರ್ಡರ್ ಕಾಪಿ ಬರೋದಿಕ್ಕೆ 5 ವರ್ಷ ಆಗುತ್ತೆ. ಇವಾಗ ನಾವು ಏನು ಫ್ಯೂಚರ್ ಅಲ್ಲಿ ಏನ್ ಸ್ಟೆಪ್ಸ್ ತಗೋಬೇಕು ಅದನ್ನ ಇವಾಗೆ ತಗೋನಿಲ್ಲ ಅಂತ ಹೇಳಿದ್ರೆ 5 ವರ್ಷ ಆದ್ರೂ ನಮ್ಮ ಸಿಚುವೇಶನ್ ಇದೇ ಇರುತ್ತೆ. ಅಕಸ್ಮಾತ್ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಯಾರ್ಯಾರು ಒಂದು ಸ್ಟೂಡೆಂಟ್ ಯೂನಿಯನ್ ಅನ್ನು ಫಾಲೋ ಮಾಡ್ತೀರಾ, ಅವ್ರಿಗೆ ತಮ್ನೇಲ್ಸ್ ಕೊಡ್ತೀರಾ, ಕಮೆಂಟ್ಸ್ ಮಾಡ್ತೀರಾ, ಇವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೆ ಆದಲ್ಲಿ, ಒಂದು CM ಗಮನ ಎಳೆದಿದ್ದೇ ಆದಲ್ಲಿ, ಆ ಒಂದು CM ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಆದಲ್ಲಿ ನಮಗೆ ಎಷ್ಟೊಂದು ಅನುಕೂಲ ಆಗ್ತಿತ್ತು. ಇವತ್ತಿನ ಜಡ್ಜ್ಮೆಂಟ್ ಸಿಚುವೇಶನ್ ಬೇರೆದೇ ಆಗ್ತಿತ್ತು. ನಮಗೆ ಒಂದು ರೆಕ್ರೂಟ್ಮೆಂಟ್ ನ ಒಂದು ಸಿಹಿ ಸುದ್ದಿ ಕೇಳೋ ಚಾನ್ಸಸ್ ಸಹ ಇತ್ತು. ಸ್ಪರ್ಧಾ ಪರೀಕ್ಷೆ ಆಕಾಂಕ್ಷಿಗಳ ತಲೆ ಮೇಲೆ ಯಾರು ಕಲ್ಲಾಗ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಾವೇ. ನಾವು ಎಲ್ಲಿಯವರೆಗೆ ನಮ್ಮ ವಾಯ್ಸ್ ರೈಸ್ ಮಾಡಲ್ವೋ ಅಲ್ಲಿಯವರೆಗೆ ನಮ್ಮ ಗೋಳನ್ನು ಯಾರು ಕೇಳೋದಿಲ್ಲ. ಒಂದು ಸಣ್ಣ ಗಾದೆ ಇದೆ, ಮಗು ಅಳಿದ್ರೆ ಮಾತ್ರನೇ ತಾಯಿ ಹಾಲು ಕುಡಿಸುವುದು ಅಂತ. ಸೊ ಹಾಗೆ ಇವಾಗ ನಮ್ಮ ಸಿಚುಯೇಷನ್, ನಮ್ಮ ಪರಿಸ್ಥಿತಿ ನಾವು ಗೌರ್ಮೆಂಟ್ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ರೆ ಇನ್ನ ವರ್ಸ್ಟ್ ಆಗ್ತಾನೆ ಹೋಗುತ್ತೆ ಹೊರತು ಇನ್ನ ಒಳ್ಳೇದು ಬೆಟರ್ ಆಗುತ್ತೆ ಅನ್ನೋದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಕೋರ್ಟ್ನಲ್ಲಿ ಯಾವುದೇ ಒಂದು ಪರ್ಸನ್ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರ ಕೇಸ್ಗಳನ್ನ ಸಹ ಕೇಳ್ತಾರೆ. ಬಟ್ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುವ ಈ ಕೇಸನ್ನು ಯಾರು ಸುಮ್ಮನೆ ಒಂದು ಸಿಲ್ಲಿ ರೀಸನ್ಸ್ ಕೊಡ್ಕೊಂಡು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳ ಪಾಡನ್ನ ಎಷ್ಟೊಂದು ಕಡೆಗಣಿಸ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಒಂದು ವಿಡಿಯೋ ಮಾಡಿದ್ರೆ 5,000-6,000 ಜನ ನೋಡ್ತೀರಾ, ಬಟ್ ಒಂದು ಪ್ರತಿಭಟನೆ ಮಾಡಿದ್ರೆ ಅದ್ರಲ್ಲಿ ಒಂದು 50% ಜನ ಆದ್ರೂ ಬಂದ್ರೆ ಅದು ಸಕ್ಸಸ್ ಆಗುತ್ತೆ. ನೀವು ಅದನ್ನ ಸಕ್ಸಸ್ ಮಾಡೋದನ್ನ ಬಿಟ್ಟು ಮನೇಲಿ ಇದ್ದುಕೊಂಡು ನೀವು ಆರಾಮಾಗಿದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ. ನಮ್ಮ ಒಂದು ಭಾರತ ದೇಶದಲ್ಲಿ ಅಂಬೇಡ್ಕರ್, ಗಾಂಧಿ, ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒಣಕೆ ಓಬವ್ವ ಇಂಥ ಎಲ್ಲ ಹೋರಾಟಗಾರರು ಇರುವ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ನಾವು ಅವರಲ್ಲಿ ಒಂದು 10% ಅವರ ಒಂದು ಗುಣವನ್ನು ನಾವು ಅಳವಡಿಸ್ಕೊಂಡು ನಮ್ಮ ಹಕ್ಕುಗಳನ್ನ ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಫಸ್ಟ್ ಪ್ರಿಲಿಮ್ಸ್ ಆಯಿತು KSದು, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಯಾರು? ವಿದ್ಯಾರ್ಥಿಗಳು. ಅವಾಗ ಆಗಿರುವ ಕೆಲಸ ಇವಾಗ ಒಂದು ದೊಡ್ಡ ಒಂದು ವಿಷಯನೇ ಬಂದಿದೆ. ದಟ್ ಈಸ್ ಸ್ಮಾಲ್ ಕೇಸ್ ರಿಲೇಟೆಡ್ ಟು KS. ಬರೀ 384 ಪೋಸ್ಟ್ಗಳು. ಇಲ್ಲಿ ವೇಕೆಂಟ್ ಇರೋದು 2 ಲಕ್ಷಕ್ಕನ್ನ ಮೇಲೆ ಸರ್ಕಾರಿ ಹುದ್ದೆಗಳು ವೇಕೆಂಟ್ ಇದಾವೆ. ಇವಾಗ ನಿಮ್ಮ ವಾಯ್ಸ್ ಎಲ್ಲಿಗೆ ಹೋಗ್ತಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮುಂಬರುವ ನೋಟಿಫಿಕೇಶನ್ಗಳು PSTR, GPSTR, HSTR, PSI 600 ಹುದ್ದೆಗಳು, PC ಸುಮಾರು 2,000 ಮೇಲಿನ ಹುದ್ದೆಗಳು, FDA SDS ಸುಮಾರು 1,000 ಮೇಲಿನ ಹುದ್ದೆಗಳು, VAO 500 ಹುದ್ದೆಗಳು, KPCL KPTCL ನ ಸುಮಾರು 2,000 ಮೇಲೆ ಹುದ್ದೆಗಳು, ನ್ಯೂ KS ರಿಕ್ರೂಟ್ಮೆಂಟ್ ಆಫ್ 265 ಪೋಸ್ಟ್, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, PWD AEE ಎಕ್ಸಾಮ್, ಸುಮಾರು ಎಲ್ಲ ಎಕ್ಸಾಮ್ಸ್ ಅನ್ನು ಸೇರಿಸಿದ್ರೆ 2 ಲಕ್ಷಕ್ಕನ್ನ ಮೇಲೆ ಇರುವ ಸರ್ಕಾರಿ ಹುದ್ದೆಗಳಿಗೆ ನಾವು ಎಲ್ಲರೂ ಸೇರಿ ಒಂದು ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಇನ್ನ ಮುಂದೆನೆ ಹೋಗ್ತಾ ಇರುತ್ತೆ. ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಾದ ನಾವು ನಮ್ಮಲ್ಲೇ ಕಿತ್ತಾಡುವುದನ್ನು ಬಿಟ್ಟು ಒಗ್ಗಟ್ಟಿಗೆ ಸೇರಿ ರಿಕ್ರೂಟ್ಮೆಂಟ್ಗೋಸ್ಕರ ನಾವು ಒಂದು ಶ್ರಮ ಬೀಳಬೇಕು. ಸ್ಟೂಡೆಂಟ್ಸ್ ಯೂನಿಯನ್ಗಳು ಏನೇ ಒಂದು ಪ್ರತಿಭಟನೆ ಮಾಡದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು, ಎಲ್ಲರೂ ಒಂದಾಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಆಗಿರಲಿ, ಒಂದು ಹೊಸ ಆಕಾಂಕ್ಷೆಗಳು, ಒಂದು ಹೊಸ ಕನಸುಗಳಾಗಿರ್ಲಿ ನೋಡೋದಿಕ್ಕೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನಸುಗಳು ಕನಸಾಗಿಯೇ ಉಳಿದೋಗುತ್ತೆ. KS ಆಸ್ಪಿರೆಂಟ್ಸ್ ನಿಮ್ಮ ಫೈನಲ್ ರಿಸಲ್ಟ್ಸ್ ಬರೋವರೆಗೂ ನೀವು ಪ್ರತಿ ವಾರ KPSCಗೆ ಭೇಟಿ ಆಗಲೇಬೇಕು. ಮತ್ತೆ ಇದರ ಜೊತೆಗೆ ಒಂದು KS ನ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ AC SAT ಇವಾಲ್ಯೂಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸುಮಾರು ಜನ AC SAT ಯಾವ ಸ್ಟೇಜ್ನಲ್ಲಿ ಇದೆ ಸರ್ ಅಂತ ಕೇಳ್ತಿದ್ರಿ. ಸೊ AC SAT ಇವಾಲ್ಯೂಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೀವು ಪ್ರತಿ ವಾರ KPSCಗೆ ಭೇಟಿ ಆಗಿಲ್ಲ ಅಂತ ಹೇಳಿದ್ರೆ AC SAT ರಿಸಲ್ಟ್ಸ್ ಬಿಡಕ್ಕೆ ಒಂದು 6 ತಿಂಗಳಿಂದ 1 ವರ್ಷ ಆದ್ರೂ ಎರಡನೇ ಮಾತಿಲ್ಲ. ರಿಕ್ರೂಟ್ಮೆಂಟಿಗೆ ಈಗ ನಿನ್ನೆ ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿದೆ, ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿದೆ. ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆನಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಅದು ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಮಾಡ್ತೀವಿ.
ಮತ್ತು PSI PC ಆಸ್ಪಿರೆಂಟ್ಸು ಪ್ರತಿ ವಾರ ನೀವು ಹೋಮ್ ಮಿನಿಸ್ಟರ್ನ ಭೇಟಿ ಆಗಿಲ್ಲ, ನಿಮ್ಮ ಒಂದು ಏನಿದೆ ಪ್ರಾಬ್ಲಮ್ಸ್ ಅದನ್ನು ನೀವು ಹೇಳ್ಕೊನಿಲ್ಲ ಅಂತ ಹೇಳಿದ್ರೆ ಇದು ತುಂಬಾನೇ ಲೇಟ್ ಆಗುತ್ತೆ. PSI PC ರೆಕ್ರೂಟ್ಮೆಂಟ್ ಅಂತೂ ತುಂಬಾನೇ ಲೇಟ್ ಆಗುತ್ತೆ. ಮೊನ್ನೆನೇ ಹೇಳಿದ್ರು ಅವರು PSI ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಒಂದು 10 ದಿವಸದಲ್ಲಿ ಹೊಸ ಅಧಿಸೂಚನೆ ಬರುತ್ತೆ, PC ಅಧಿಸೂಚನೆ 1 ವಾರದಲ್ಲಿ ಬರುತ್ತೆ ಅಂತ ಇವಾಗ ಹೇಳ್ತಿದ್ದಾರೆ. ಒಂದು ರೆಕ್ರೂಟ್ಮೆಂಟ್ ಬೋರ್ಡ್ ಮಾಡ್ತಿದೀವಿ, ಅದು ಆದಲ್ಲಿ ನಾವು ಹೊಸ ಅಧಿಸೂಚನೆಗಳು ಮಾಡ್ತೀವಿ ಅಂತ. ಸೊ ರೆಕ್ರೂಟ್ಮೆಂಟ್ ಬೋರ್ಡ್ ಆಗೋದಿಕ್ಕೆ ಒಂದು 6 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ. ಸೊ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಓದೋದಲ್ಲದೆ ಓದಿದ್ದರನ್ನ ನಾವು ಒಂದು ಎಕ್ಸಿಕ್ಯೂಷನ್ ಮಾಡಬೇಕು. ಎಕ್ಸಿಕ್ಯೂಷನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ರೆಕ್ರೂಟ್ಮೆಂಟ್ ಬೋರ್ಡ್ ಮಾಡ್ಬೇಕಂದ್ರೆ ಒಂದು 6 ತಿಂಗಳಿಂದ 1 ವರ್ಷ ಆಗ್ಲೇ ಆಗುತ್ತೆ. ಅದಾದ ಮೇಲೆ ಹೊಸ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ 1-1.5 ವರ್ಷ ಇನ್ನ ನೀವು PSI PC ಆಸ್ಪಿರೆಂಟ್ಸ್ ನಿಮ್ಮ ಕನಸುಗಳಾಗಿಯೇ ಇಟ್ಕೋಬೇಕು. PSI 545 ಹಾಗೂ 400 ಪೋಸ್ಟ್ನ ಒಂದು ನೋಟಿಫಿಕೇಶನ್ ಆಗಿ 5 ವರ್ಷ ಆಯಿತು. ಸೊ ಇನ್ನು ನೆಕ್ಸ್ಟ್ PSI PC ರೆಕ್ರೂಟ್ಮೆಂಟ್ ಆಗಬೇಕಂದ್ರೆ ಇನ್ನೊಂದು 5 ವರ್ಷ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿರೋದಿಲ್ಲ, ಈ ತರಹದ ಸಿಚುವೇಶನ್ಸ್ ನಡೀತಾನೆ ಇದ್ದಲ್ಲಿ. ಸೊ ಇವಾಗ ಯಾರ್ಯಾರೆಲ್ಲ PSI PC ಆಸ್ಪಿರೆಂಟ್ಸು ನಾವು PSI ಆಗ್ತೀವಿ PC ಆಗ್ತೀವಿ ಅನ್ಕೊಂಡಿದ್ದೀರಾ, ಅವ್ರು ಈ ಕನಸನ್ನ ಬಿಟ್ಟು ಯಾರಾದ್ರೂ SLC ಅಥವಾ PUC ಅಲ್ಲಿ ಓದ್ತಿರ್ತಾರಲ್ಲ ಅವ್ರಿಗೆ ಹೇಳಿ, ಅವ್ರು ಬರೋವರೆಗೂ ಒಂದು ರೆಕ್ರೂಟ್ಮೆಂಟ್ ಆದ್ರೂ ಆಗಬಹುದು. ಕನ್ಕ್ಲೂಷನ್ ಏನಂದ್ರೆ ಇವತ್ತು ಸಹ ಕೋರ್ಟ್ ಅಲ್ಲಿ 56% ರಿಸರ್ವೇಶನ್ ರಿಲೇಟೆಡ್ KS ರಿಲೇಟೆಡ್ ಕೋರ್ಟ್ ಅಲ್ಲಿ ಕೇಸ್ ಹಿಯರಿಂಗ್ ಆಗಿಲ್ಲ, ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ಅಂಡ್ ಅಡ್ವೊಕೇಟ್ ಜನರಲ್ ಬಂದಿಲ್ಲ ಅನ್ನೋ ರೀಸನ್ ಇಂದ. ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋ KS ಯಾವ ಸ್ಟೇಜ್ ಅಲ್ಲಿ ಇದೆ, ಏನೇನೆಲ್ಲ ನಡೀತಿದೆ ಅನ್ನೋದೊಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ACSAT ಎವಾಲ್ಯೂಯೇಷನ್ ಸ್ಟೇಜ್ ಏನಿದೆ, ACSAT ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಿಮಗೆ ಮುಂಬರುವ ಯಾವ್ಯಾವೆಲ್ಲ ಅಧಿಸೂಚನೆಗಳಿದಾವೆ, ಯಾವ್ಯಾವೆಲ್ಲ ನೋಟಿಫಿಕೇಶನ್ಸ್ ಇದಾವೆ ಬೋತ್ ಫಾರ್ ಇಂಜಿನಿಯರಿಂಗ್ ಅಂಡ್ ಡಿಪ್ಲೊಮಾ ಆಸ್ಪಿರೆಂಟ್ಸ್ಗೆ. Sarapakarai. Okay, thank you.